ಹೇಳಿ. ಈಗ ಸಾಕಷ್ಟು ಜನ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಿದ್ರು, ರಾತ್ರೋರಾತ್ರಿ ರೆಸಿಲೇಷನ್ ಮಾಡಿ ಸೈಟ್ಗಳ ಹಂಚಿಕೆ ವಿಷಯದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಏನು ಹೇಳ್ತಿದ್ದೀರಲ್ಲ ಸರ್? ನಾವೇನು ಕುಂಬಾರಳ್ಳಿ ಸರ್ವೆ ನಂಬರ್ 8ರಲ್ಲಿ ಆಶ್ರಯ ನಿವೇಶನ ನೀವು ಮಂಜೂರು ಮಾಡಬಹುದು ಅಂತ ನಮಗೆ ಕಂದಾಯ ಇಲಾಖೆಯಿಂದ 4 ಎಕರೆ ಜಮೀನು ನಮ್ಮ ಗ್ರಾಮ ಪಂಚಾಯತಿಗೆ ಅವರು ಹಸ್ತಾಂತರ ಮಾಡಿದ್ರು. ಹಸ್ತಾಂತರ ಮಾಡಿ ಅದನ್ನು ಸ್ಕೆಚ್ ಮಾಡಿ ನಾವು ಅದನ್ನು ಕ್ರಮಬದ್ಧವಾಗಿ ನಾವು ಪ್ಲ್ಯಾನ್ ಮಾಡಿ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆಯಲ್ಲಿ, ಹಿಂದಿನ ಗ್ರಾಮ ಸಭೆಯಲ್ಲಿ ಚರ್ಚೆಗೆ ತಗೊಂಡಿದ್ವಿ, ಮತ್ತು ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ತಗೊಂಡಿದ್ದೀವಿ. ಬಹಳಷ್ಟು ಅರ್ಜಿಗಳು ನಮ್ಮಲ್ಲಿ ಬೇಡಿ ಬಂದಿದ್ದವು ಈ ಆಶ್ರಯ ನಿವೇಶನಕ್ಕಾಗಿ. ಅದನ್ನೆಲ್ಲ ನಾವು ಇಟ್ಕೊಂಡು ಏನು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ, ಮತ್ತು ಅದನ್ನು ಈ ರೀತಿಯಾಗಿ ನಾವು ಬರೀ ಒಟ್ಟಾರೆ ಗ್ರಾಮ ಸಭೆಯಲ್ಲಿ ಮಾಡೋದು ಬೇಡ, ವಿಶೇಷವಾಗಿ ಒಂದು ಕುಂಬಾರಳ್ಳಿಗೆ ಸರ್ವೆ ನಂಬರ್ 8 ವಿಚಾರನೇ ಚರ್ಚೆ ಮಾಡೋದಕ್ಕೋಸ್ಕರ ಒಂದು ಗ್ರಾಮ ಸಭೆಯನ್ನು ಮಾಡೋಣ ಅಂತ ತೀರ್ಮಾನ ಮಾಡಿ ಈ ಬಗ್ಗೆ ನಾವು ಶಾಸಕರಿಗೂ ಸಹ ಅವ್ರಿಗೂ ಗಮನಕ್ಕೆ ತಿಳಿಸಿ, ಯಾಕಂದರೆ ಫೈನಲ್ ಪಟ್ಟಿ ಅವರು ಸಹಿ ಮಾಡಬೇಕಾಗಿರೋದ್ರಿಂದ ನಮಗೆ ಈ ಭಾಗದ ಶಾಸಕರ ಸಹಕಾರವು ಅತ್ಯಗತ್ಯ. ಅವರಲ್ಲೂ ಸಹ ನಾವು ಮನವಿ ಮಾಡಿಕೊಂಡು ಅವರು ನಮಗೆ ಆಯಿತು ನೀವು ಮಾಡಿ ಅಮ್ಮ, ನಮ್ಮ ಸಹಕಾರ ಇರುತ್ತೆ, ನೀವು ಬಡವರಿಗೆ ನಿವೇಶನವನ್ನು ಹಂಚಿ ಅಂತ ಹೇಳಿದಾಗ ನಾನು ಆ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಭಾಳಷ್ಟು ಸಾರಿ ನಾನು ಅವ್ರನ್ನ ಕರೆದಿದ್ವಿ. ಬನ್ನಿ ನಾವೆಲ್ಲ ಕೂತ್ಕೊಂಡು ಅದನ್ನು ಡಿಸ್ಕಷನ್ ಮಾಡಿ ಸೈಟ್ ಮಾಡೋಣ ಅಂತ ನಾವು ಕರೆದಾಗ ಅವರು ಅದಕ್ಕೆ ಹಿಂದೆ ಬಿದ್ದರು. ಕಾರಣ ಏನಿದೆಯೋ, ಊರಿನಲ್ಲಿ ಕಡಿಮೆ ಸೈಟ್ ಆಗುತ್ತೆ, ನಾವು ಅಷ್ಟನ್ನು ಹೆಂಗೆ ಹಂಚೋದು, ಹೆಂಗೆ ನಿಭಾಯಿಸೋದು ಅನ್ನೋದು ಇರ್ಬೋದು, ಅಥವಾ ಅಲ್ಲಿ 14 ಕುಟುಂಬಗಳು ಆಲ್ರೆಡಿ ಮನೆ ಕಟ್ಕೊಂಡು ಅನಧಿಕೃತವಾಗಿ ವಾಸ ಇದ್ದಾರೆ, ಅವರಿಗೆ ನಾವು ಯಾವ ರೀತಿ ನ್ಯಾಯ ಕೊಡೋದು ಅಂತ ಗೊಂದಲದಲ್ಲಿದ್ದರೋ ಏನೋ. ನಾನು ಪ್ರತಿ ಸರಿ ಕರೆದಾಗೂ ಅವರು ಹಿಂದೆ ಉಳಿತಾಯಿದ್ರು, ಪಟ್ಟಿ ನಮಗೆ ಕೊಡೋದ್ರಲ್ಲಿ ಹಿಂದೆ ಉಳಿತಿದ್ರು. ಫೈನಲಿ 2 ಲೀಡರ್ಸ್ನ ನಾವು ಚೂಸ್ ಮಾಡಿದ್ವಿ. ಒಂದು ಸೊಸೈಟಿ ಶ್ರೀನಿವಾಸ್ ಅಂತ, ಅವರು ನಮ್ಮ DSS ಮುಖಂಡರು ಮತ್ತು ಅಂಬೇಡ್ಕರ್ ವಾದಿಗಳು, ಅವರು ಆ ಊರಿನ ಗ್ರಾಮಸ್ಥರು, ಹಾಗೂ ನಮ್ಮ KT ಶ್ರೀನಿವಾಸ್ ಅವರು ಸಹ ಆ ಊರಿನ ಜನರಲ್ನಲ್ಲಿರುವಂಥ ಒಂದು 26 ಜನರ ಪಟ್ಟಿಯನ್ನು ಮಾಡಿ ನಮಗೆ ಸಲ್ಲಿಸಿದ್ರು. ಮತ್ತು ಕುಂಬಾರಳ್ಳಿ ಶ್ರೀನಿವಾಸ್, ನೀವಿಬ್ಬರು ಒಂದು ಪಟ್ಟಿ ಫೈನಲ್ಲು, ನಿಮಗಿಷ್ಟಂತ ಗ್ರಾಮಕ್ಕೆ ಇಷ್ಟಂತ ನಾವು ಕೊಡ್ತೀವಿ, ಅದನ್ನು ನೀವು ಒಂದು ಪಟ್ಟಿ ಕೊಡಿ ಅಂದಾಗ ಅವರಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತು ಗೊತ್ತಿಲ್ಲ, ಒಂದು ಪಟ್ಟಿ ನಮಗೆ ರೀಚ್ ಆಯಿತು. ನಾವು ಗ್ರಾಮ ಪಂಚಾಯತಿಯ ಒಂದು ವಿಶೇಷ ಸಭೆಯಲ್ಲಿ ಅದನ್ನು ಇಟ್ವಿ, ಚರ್ಚೆ ಮಾಡಿದ್ವಿ. ಅವರು 14 ಜನಕ್ಕೆ ಏನು ಮಾಡೋದು, ಮತ್ತು ಈಗ ಅವ್ರನ್ನ ಹೆಂಗೆ ತೆರವು ಮಾಡಿಸ್ತೀರಾ ಅಂತ. ಅಲ್ಲಿ ಏನಾಗಿದೆ ಅಂದರೆ 14 ಜನದಲ್ಲಿ ಒಬ್ಬೊಬ್ಬರು 3 ಗುಂಟೆ 4 ಗುಂಟೆ ಈ ಥರ ಒತ್ತುವರಿ ಮಾಡ್ಕೊಂಡು ವಿಲ್ಲಾಸ್ ಟೈಪ್ ಕಟ್ಕೊಂಡಿದ್ದಾರೆ. ನಮಗೆ ಅವಕಾಶ ಇಲ್ಲ, ಅವರಿಗೆ ಅಷ್ಟೊಂದು ಜಾಗನ ನಮಗೆ ಬಿಡೋದಕ್ಕೆ ಅವಕಾಶ ಇಲ್ಲ. 18 ಜನನೂ ಪಟ್ಟಿಗೆ ಸೇರಿಸ್ಕೊಳ್ಳೋಣ, ಅವ್ರನ್ನ ಮನವೊಲಿಸೋಣ. ಅವರು ಎಷ್ಟು ಕುಟುಂಬ ಇದೆ, 1 ಕುಟುಂಬ ಇದೆಯಾ 2 ಕುಟುಂಬ ಇದೆಯಾ, ಅವ್ರಿಗೂ ಪಟ್ಟಿನಲ್ಲಿ ಸೇರಿಸ್ಕೊಳ್ಳೋಣ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅಷ್ಟರಲ್ಲಿ ಸಮಯ 1:30 ಆಗಿತ್ತು, 1:32 ಗಂಟೆ ಆಗಿತ್ತು. ಅದೇ ದಿವಸ ನಮ್ಮ ಗ್ರಾಮ ಪಂಚಾಯತಿಯ PDO ಅವರ ಬೀಳ್ಕೊಡುಗೆ ಸಮಾರಂಭ ಇಟ್ಕೊಂಡಿದ್ವಿ. ಮೆಂಬರ್ಸ್ ಎಲ್ಲ ಬರ್ತಾರಲ್ವ, ಆ ಬೀಳ್ಕೊಡುಗೆ ಸಮಾರಂಭ ಇಲ್ಲೇ ಹತ್ತಿರದ ಖಾಸಗಿ ಹೋಟೆಲ್ನಲ್ಲಿ ನಾವು JD ಫಾರ್ಮ್ನಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಸುಮಾರು ಒಂದು 2-3 ಅವರ್ಸ್, ಅಂದರೆ ಒಂದು 3:34 ಆಯಿತು. ನಾವು ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸರ್ಗೆ ಏನು ನಾವು ಗೌರವ ಸಲ್ಲಿಸಬೇಕು, ಅವರು ನಮಗೆ ಕೊಟ್ಟಿರೋ ಸೇವೆಗೆ PDO ಅವರಿಗೆ ಸಲ್ಲಿಸಬೇಕು, ಅದನ್ನು ಮುಗಿಸ್ಕೊಂಡು ನಾವು ಕಚೇರಿಗೆ ವಾಪಸ್ ಬಂದ್ವಿ. ಕಚೇರಿಗೆ ವಾಪಸ್ ಬಂದಾಗ ಸಮಯ 3:30 ಆಗಿತ್ತು. ಪಟ್ಟಿಗಳು 400 ಪಟ್ಟಿಗಳಿತ್ತು ನಮ್ಮ ಹತ್ರ. ನಮ್ಮ ಕೈಯಲ್ಲಿ ಅರ್ಜಿನಲ್ಲಿ 400 ಪಟ್ಟಿ ಇತ್ತು. ಆ 400 ಪಟ್ಟಿನಲ್ಲಿ ನಾವು ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ 195ಕ್ಕೆ ನಿಲ್ಲಿಸಬೇಕಾಗಿತ್ತು. ಆ 195ಕ್ಕೆ ನಿಲ್ಲಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ನಮಗೆ ಡಿಲೇ ಆಯಿತು. ಸರ್ವರ್ ಬೇರೆ ಪ್ರಾಬ್ಲಮ್ ಆಗ್ತಾಯಿತ್ತು. ಮರುದಿನ ಶನಿವಾರ ರಜೆ ಇತ್ತು, ಭಾನುವಾರನೂ ಸಹ ರಜೆ ಇತ್ತು. ಆಯಿತು, ನಾವು ಇವತ್ತೇ ಮುಗಿಸೋಣ ಅಂದ್ಬಿಟ್ಟು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಫೋನ್ ಹಾಕಿದ್ವಿ. ಸರ್ ಏನು ಮಾಡೋದು, ಈ ಥರ ನಮಗೆ ಫೀಡ್ ಮಾಡೋಕ್ಕೆ ಬರ್ತಾಯಿಲ್ಲ, ತಾವು ಯಾರನ್ನಾದರೂ ಕಳಿಸ್ಕೊಡಿ ಅಂದಾಗ ಅವರು ಸಾಗರ್, ನಮ್ಮ ಹೌಸಿಂಗ್ ನೋಡಲ್ ಆಫೀಸರ್, ಏನು ಹೌಸಿಂಗ್ನ ನೋಡ್ಕೋತಾರೆ, ಹೌಸಿಂಗ್ ವಿಚಾರವಾಗಿ ಅವರು ಸಾಗರ್ ಅವ್ರು ನೋಡ್ಕೋತಾರೆ, ಅವ್ರನ್ನ ಕಳಿಸಿದ್ರು. ಅವರು ಸಹ ಬಂದರು. ಬಂದಾಗ ಫೀಡ್ ಮಾಡಬೇಕಾದ್ರೆ
ಟೈಮ್ ಆಯಿತು. ಟೈಮ್ ಇನ್ ದ ಸೆನ್ಸ್ ಒಂದು 7:30 ಆಯಿತು. ಸದಸ್ಯರೆಲ್ಲ ಇಲ್ಲೇ ಕೂತಿದ್ರು. ಪಟ್ಟಿ ಫೈನಲ್ ಆದಮೇಲೆ ನಾವು ಹೋಗೋದು, ನೀವು ಮಾಡ್ಕೊಂಬಿಡ್ತೀರಾ ನಾವು ಹೋದ್ಮೇಲೆ ಅಂತ ಎಲ್ಲ ಸದಸ್ಯರು ಇದ್ದರು. ಕಾನೂನುಬದ್ಧವಾಗಿ ನಾನೇನು ಕೋರಮ್ ತಗೋಬೇಕು, ಕೋರಮ್ ತಗೊಂಡು ನಾನು ಕೆಲಸ ಮಾಡಿದ್ದೀನಿ. ನಾನು ಪಟ್ಟಿಯನ್ನು ಬಿಡುಗಡೆ ಮಾಡಿರೋದು ಆನ್ಲೈನಲ್ಲಿ ಬಿಡುಗಡೆ ಮಾಡಿದ್ದೀನಿ. ಮನೆಗೆ ಮುಚ್ಚಿಟ್ಟಿಲ್ಲ, ಪಾರದರ್ಶಕವಾಗಿರಲಿ, ಪ್ರತಿಯೊಬ್ಬರಿಗೂ ನಾವೇನು ಪಟ್ಟಿ ಮಾಡಿದ್ದೀವಿ ಅಂತ ತಲುಪಲಿ. ಅದರಲ್ಲೇನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ಮನವಿ ಕೊಡಲಿ, ನಾವು ಅದನ್ನು ಸ್ಕೂಟನಿ ಮಾಡೋಣ. ಮತ್ತೆ ಇರುತ್ತೆ, ಹೌದು, ನಾವು ಹೆಂಗೆ ಒಂದು ಖಾತೆ ಮಾಡಬೇಕಾದ್ರೆ ಹಲವಾರು ಗೊಂದಲಗಳಿರುತ್ತೆ, ಒಂದೊಂದು ಅಡಿಗೂ ತೊಂದರೆ ಇರುತ್ತೆ. ಇನ್ನು ನಾನು 180 ಸೈಟ್ನ ಹಂಚಿಕೆ ಮಾಡಬೇಕಾದ್ರೆ ನಮಗೆ ಖಂಡಿತವಾಗ್ಲೂ ಫಾರ್ ಎಗೇನ್ಸ್ಟ್ ಬಂದೇ ಬರುತ್ತೆ. ಅದರಲ್ಲಿ ನಾವು 500 ಜನ ಅರ್ಜಿನ ಶಾರ್ಟ್ ಲಿಸ್ಟ್ ಮಾಡಿ 190ಕ್ಕೆ ನಿಲ್ಲಿಸಿದಾಗ ಇನ್ನು 300 ಜನ ಏನು ಫಲಾನುಭವಿಗಳಿಗೆ ಬೇಡಿ ನಮ್ಗೆ ಅರ್ಜಿ ಕೊಟ್ಟಿರ್ತಾರೆ, ಅವರೆಲ್ಲ ಬೇಸರ ಮಾಡ್ಕೊಳ್ಳೋದು ಸಹಜ. ನಾವು ಖಂಡಿತವಾಗ್ಲೂ ನನಗೆ ಅಗತ್ಯ ಇರೋದು 10 ಎಕರೆ ಬೇಕು. ನಾನು ಕುಂಬಾರಳ್ಳಿಗೆ ಎಲ್ಲರನ್ನೂ ಸಮಾಧಾನ ಮಾಡಬೇಕು. ನಮ್ಮ ಕಸ್ಕಟ್ಪುರ ಗ್ರಾಮ ಪಂಚಾಯತಿಲಿ ಎಲ್ಲ ನಿವೇಶನ ರಹಿತರಿಗೆ ನಾನು ನ್ಯಾಯ ಒದಗಿಸ್ಬೇಕು ಅಂದರೆ ನನಗೆ 10 ಎಕರೆ ಜಾಗ ಬೇಕು. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಕೈಯಲ್ಲಿರೋದು ಈಗ 4 ಎಕರೆ. ಆ 4 ಎಕರೆನಲ್ಲಿ ನಾವು ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ಬೇಸರ ಮಾಡ್ಕೊಳ್ಳೋರು ಇರ್ತಾರೆ, ಎಲ್ಲ ಥರದವ್ರನ್ನೂ ನಾವು ನಿಭಾಯಿಸಬೇಕು. ಹೀಗಿರುವಾಗ ಇಲ್ಲಿ ಒಂದು ಗುಂಪು ಏನಾಯಿತು ಅಂದರೆ, ಹಿಂದೆ ಎಲ್ಲ ಈ ಪಟ್ಟಿ ಇತ್ತು, ಅವರಲ್ಲಿ ಇದನ್ನು ಹಂಚಿಕೆ ಮಾಡುವಂಥ ಒಂದು ಧೈರ್ಯ ಇರಲಿಲ್ಲ. ಆ ಜನಗಳಕ್ಕೆ ಸ್ಪಂದಿಸುವಂಥ ಒಂದು ಧೈರ್ಯ ಇರಲಿಲ್ಲ. ಅವರೇನು ಉಳುಮೆ ಮಾಡ್ತಿದ್ದಾರೆ, ಇವತ್ತಿಗೂ ಸಹ ಅವರು ಅದೇ ಜಾಗದಲ್ಲಿ ಉಳುಮೆ ಮಾಡ್ತಿದ್ದಾರೆ. ಪಾಣಿ ಬಂದಿರ್ಬೋದು, 4-5 ವರ್ಷದಿಂದ ಪಾಣಿ ಬಂದಿರ್ಬೋದು, ಆದರೆ ಉಳುಮೆ ಇವತ್ತಿಗೂ ಮಾಡ್ತಿದ್ದಾರೆ. ಆ ಜನಗಳನ್ನ ಮನವೊಲಿಸುವ ಒಂದು ಶಕ್ತಿ ಹಿಂದೆ ಇದ್ದವ್ರಿಗೆ ಇರಲಿಲ್ಲ. ಇವತ್ತು ನಾನು ಅದನ್ನು ಮಾಡಬೇಕು ಅಂತ ಚಾಲೆಂಜ್ ಆಗಿ ಬಂದಾಗ ಒಬ್ಬ ದಲಿತ ಮಹಿಳೆ ಇಷ್ಟು ಜನಕ್ಕೆ ಪಟ್ಟಿ ಮಾಡಿ ಹಂಚಿಕೆ ಮಾಡ್ತಾಳೆ ಅಂತ ರಾಜಕೀಯವಾಗಿ ನನ್ನ ಮೇಲೆ ಪಿತೂರಿ ಮಾಡಿ ನನ್ನ ಜೊತೆನೇ ಇದ್ದುಕೊಂಡು ನನ್ನ ಜೊತೆ ಕೆಲಸ ಮಾಡಿರೋರೇ ಸಹ ನನ್ನ ಮೇಲೆ ಷಡ್ಯಂತ್ರ ರೂಪಿಸಿ ಅವರು ಸುಳ್ಳು ಸುದ್ದಿನ ಹಬ್ಸೋದಕ್ಕೆ ಪ್ರಯತ್ನಪಟ್ಟು ಜನಗಳಿಗೆ ಪ್ರಚೋದನೆ ನೀಡಿದರು. ಈ ದೆಸೆಯಲ್ಲಿ ನನಗೆ ಪೊಲೀಸ್ ಪ್ರೊಟೆಕ್ಷನ್ ಸಹ ಬೇಕಾಗಿತ್ತು ಸರ್. ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಅವ್ರಿಗೆಲ್ಲ ಕೂಡಿಸಿ ಅವ್ರನ್ನೆಲ್ಲ ನನ್ನ ಮೇಲೆ ನೆನ್ನೆ ಬಿಟ್ಟರು. ಇಂಥ ಸಂದರ್ಭದಲ್ಲೂ ಸಹ ನಾನು ಅವರಿಗೆ, ಹೌದು, ನಿಮ್ಮ ಮನವಿನ ಕೊಡಿ, ಪಟ್ಟಿಯಲ್ಲಿ ಗೊಂದಲ ಇದ್ದರೆ ಖಂಡಿತವಾಗಲೂ ಮುಂದಿನ ಸಭೆಯಲ್ಲಿ ಅದನ್ನು ಇಟ್ಕೊಂಡು ಚೇಂಜಸ್ ಮಾಡೋಣ, ಚೇಂಜ್ ಮಾಡೋಣ, ಪಟ್ಟಿನ ಚೇಂಜ್ ಮಾಡೋಣ, ಅನರ್ಹರಿದ್ದರೆ ಅದನ್ನು ಖಂಡಿತವಾಗ್ಲೂ ತೆಗೆದಾಕೋಣ ಅಂತ ಹೇಳಿ 140 ಜನಕ್ಕೆ, ಏನು 140 ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ನಾನು ಇವತ್ತು ಸೈಟ್ ಹಂಚಿಕೆ ಮಾಡಿದ್ದೀನಿ. ಇಂಥ ಒಂದು ದೃಢ ನಿರ್ಧಾರಕ್ಕೆ ಖಂಡಿತವಾಗ್ಲೂ ವಿರೋಧ ಮಾಡುವಂಥ ಒಂದು ಶಕ್ತಿ ಉಟ್ಕೋತಾರೆ. ಈಗ ಎಲ್ಲವನ್ನೂ ಕೂಡ ಶಾಸಕರ ಗಮನಕ್ಕೆ ತಂದೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಶಾಸಕರ ಗಮನಕ್ಕೆ ತಂದಿದ್ದೀರಿ, ಸದಸ್ಯರ ಗಮನಕ್ಕೆ ತಂದಿದ್ದೀರಿ. ಹೌದು. ಮಾಡುವಂಥ ಅವಶ್ಯಕತೆ ಈಗಲಿಲ್ವಲ್ಲ? ಈಗ ಗಲಾಟೆ ಮಾಡುವಂಥವ್ರು ಹೇಳಿದ್ವಲ್ಲ, ನಮ್ಮ ಜೊತೆನೇ ಇದ್ದುಕೊಂಡು ಕೆಲವ್ರಿಗೆ 1 ಕೊಟ್ಟಿರೋರಿಗೆ 2 ಬೇಕು, 2 ಕೊಟ್ಟಿರೋರಿಗೆ 4 ಬೇಕು, 4 ಕೊಟ್ಟಿರೋರಿಗೆ 10 ಬೇಕು. ಈ ಥರ ಯಾರು ಪಟ್ಟಿಲಿದ್ದಾರೆ ಅವರೇ ಸಹ ಈ ಪ್ರಚೋದನೆಗೆ ದಾರಿ ಮಾಡಿಕೊಟ್ರು. ನಾನು ಆದ್ದರಿಂದ ನಿನ್ನೆನೂ ಸಹ ಹೇಳಿದ್ದೀನಿ, ಎಲ್ಲ ಗ್ರಾಮಸ್ಥರು ಮತ್ತು ಉಳುಮೆದಾರರಿಗೆ ಹೇಳಿದ್ದೀನಿ, ದಯವಿಟ್ಟು ನೀವು ಯಾರು ಈ ರೀತಿಯಾಗಿ ಮಾಡೋದು ಬೇಡ. ಮುಂದೊಂದು ದಿನ ನಾನು ಆ ಗ್ರಾಮಕ್ಕೆ ಬರ್ತೀನಿ, ವಾರ್ಡ್ಗೆ ಬರ್ತೀನಿ, ಅಲ್ಲೇ ಕೂತ್ಕೊಂಡು ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸ್ತೀನಿ, ನಿಮ್ಮ ಅರ್ಜಿಯನ್ನು ಸ್ವೀಕರಿಸಿ ಇನ್ನೂ ಒಂದು 3 ತಿಂಗಳಾದರೂ ಪರವಾಗಿಲ್ಲ, ನಾನು ಅದನ್ನು ಬಗೆಹರಿಸಿ ನಿಮಗೆಲ್ಲ ನಿವೇಶನ ಹಂಚಿಕೆ ಮಾಡ್ತೀವಿ. ಇಲ್ವಾ, ನೀವು ಕಾನೂನು ಹೋರಾಟ ಮಾಡಿ ನಿಮಗೇನಾದರೂ ಆ ಜಮೀನನ್ನ ಪಡೆಯುವ ಒಂದು ರಹವಿದ್ದರೆ, ಯಾವುದಾದ್ರೂ ನಿಮಗೆ ಕಾನೂನಲ್ಲಿ ಅವಕಾಶವಿದ್ದರೆ, ನನಗೆ ಆ್ಯಸ್ ಆಫ್ ಮೈ ನಾಲೆಡ್ಜ್ ಈಗೇನು 18 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ನಮ್ಮ ಕುಂಬಾರಳ್ಳಿ ಗ್ರಾಮ ಬರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ಒಂದು ಸಾಗುವಳಿ ಚೀಟಿಯನ್ನು ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಅಲ್ಲದೆ ಈಗ ಗ್ರೇಟರ್ ಬೆಂಗಳೂರು ಸಹ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಏನಾದರೂ ಮಾಡಿ ಇದು ಮತ್ತೆ ಗ್ರೇಟರ್ ಬೆಂಗಳೂರು
BBMPಗೆ ಹೋಗೋದು ಅಥವಾ ಮತ್ತೊಂದೇನಾದರೂ ರಾಜೀವ್ ಗಾಂಧಿ ಬಹುಮಹಡಿಗೆ ಹೋಗೋದು, ಇನ್ಯಾರೋ ಆ ಜಾಗದ ಮೇಲೆ ಕಣ್ಬೀಳೋದಕ್ಕಿಂತ ನಮ್ಮ ಜನಗಳಿಗೆ ನಾವು ಒಂದು ನ್ಯಾಯ ಒದಗಿಸ್ಕೊಡೋಣ ಅನ್ನೋ ದಿಸೆಯಲ್ಲಿ ನಾನಿವತ್ತು ಈ ನಿರ್ಧಾರವನ್ನು ತಗೊಂಡೆ. ಅದರಿಂದ ಕೆಲವು ಬರುತ್ತೆ. ನಾವು ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಅವಮಾನಗಳಾದ ಮೇಲೆ ನಮಗೆ ಸನ್ಮಾನ ಆಗೋದು, ಮತ್ತು ಒಂದು ವ್ಯಕ್ತಿ ಅಥವಾ ಒಂದು ಕಲ್ಲು ಶಿಲೆಯಾಗಬೇಕಾದ್ರೆ ಅದು ಖಂಡಿತ ಕೆತ್ತಾರೆ. ನಾವಿದನ್ನು ಸಮರ್ಥವಾಗಿ ನಿಭಾಯಿಸ್ತೀವಿ. ಈ ನಿಭಾಯಿಸುವಂಥ ಶಕ್ತಿ ನಮಗಿದೆ ಅಂತ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈಗ ನಿಮ್ಮ ಅಧಿಕಾರ ಇನ್ನೊಂದು 6 ತಿಂಗಳು ಇರ್ತಕ್ಕಂಥದ್ದು. 6 ತಿಂಗಳಲ್ಲಿ ಬಡವರಿಗೆ ನಿವೇಶನ ಹಂಚಿ ನ್ಯಾಯ ಒದಗಿಸುವಂಥ ಖಂಡಿತವಾಗ್ಲೂ ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ತಗೋತೀನಿ. ಕುಂಬಾರಳ್ಳಿಯ 4 ಜನರ ವಿಶ್ವಾಸಕ್ಕೆ ತಗೋತೀನಿ. ಅವ್ರ ಜೊತೆನೇ ಕೂತ್ಕೊಂಡು ಪಟ್ಟಿ ಮಾಡ್ತೀನಿ. ಜನಗಳಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀನಿ. ಪಟ್ಟಿಗಳಲ್ಲಿ ನ್ಯೂನ್ಯತೆ ಇದ್ದರೆ ಅದನ್ನು ಅರ್ಜಿಗಳ ಮುಖಾಂತರ ಕೊಡಲಿ, ಅದನ್ನು ಚೇಂಜಸ್ ಮಾಡಿ ಎಲ್ಲರಿಗೂ ಒಂದು ಖಂಡಿತವಾಗ್ಲೂ ಎಲ್ಲರಿಗೂ ಅಂತ ನಾನು ಹೇಳೋಕ್ಕಾಗಲ್ಲ. ಅರ್ಹರಿಗೆ ನಾನು ಒಂದು ಅರ್ಹ ಫಲಾನುಭವಿಗಳಿಗೆ ನಿವೇಶನವನ್ನು ಕೊಡೋ ದಿಸೆಯಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ನಾನು ನಿವೇದನೆ ಮಾಡ್ಕೋತಾ ಇದ್ದೀನಿ.